ರಾಜ್ಯ ಕಾಂಗ್ರೆಸ್ನ ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ಜೋರಾಗಿದೆ. ಮೊದಲ ಬಾರಿಗೆ ಎಲ್ಲ 28 ಕ್ಷೇತ್ರದ ಅಭ್ಯರ್ಥಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಿಂಗಲ್ ನೇಮ್ ಎಷ್ಟು ಕ್ಷೇತ್ರ ಇದೆ, ಡಬಲ್ ನೇಮ್ ಎಷ್ಟು ಕ್ಷೇತ್ರಗಳಿದೆ, ಯಾರ್ಯಾರ ಹೆಸರು ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಅಂತಿಮವಾಗಿದೆ. ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಯಾರ್ಯಾರ ಹೆಸರು ಈಗ ಚರ್ಚೆ ಆಗಿದೆ. ಬಹುದೊಡ್ಡದಾಗಿ ಈಗ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಕಸರತ್ತು ನಡೀತಾ ಇದೆ. 28 ಕ್ಷೇತ್ರದ ಅಭ್ಯರ್ಥಿಯ ಬಗ್ಗೆ ಮೊದಲನೇ ಬಾರಿಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಕಾರಣ ಕೆಲವು ಕ್ಷೇತ್ರಗಳು ಬಿಜೆಪಿಗೆ ಮೀಸಲಾಗ್ಬಿಟ್ಟಿದೆ, ಅಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ಇತ್ತು ಅಂತ ಹೇಳಿ. ಬಟ್ ಹಾಗಾಗೋದಿಲ್ಲ. ಎಲ್ಲ ಪಕ್ಷಗಳು ಎಲ್ಲ ಕಡೆನೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಟಫ್ ಆಗಿನೇ ಯೋಚನೆ ಮಾಡ್ತಾರೆ. ಬಟ್ ಹೆವಿಲಿ ಚರ್ಚೆ ಮಾಡ್ತಾ ಇರೋದಿಲ್ಲ ಕೆಲವು ಕ್ಷೇತ್ರಗಳಲ್ಲಿ. ಕಾರಣ ಅದನ್ನು ಗಟ್ಟಿಯಾಗಿ ಬೇರೂರು ಬಿಟ್ಟಿರುತ್ತವೆ ಆ ಪಕ್ಷಗಳು. ಹಾಗಾಗಿ ಆ ವಿಚಾರದಲ್ಲಿ ಇನ್ನು ಕಾಂಗ್ರೆಸ್ ಲೋಕ ಸಮರಾಭ್ಯಾಸದಲ್ಲಿ ಈಗ ಬಾಗಲಕೋಟೆಯಲ್ಲಿ ವೀಣಾ ಕಾಶ್ಯಪ್ನವರಿಗೆ ಹೆಸರು ಓಡಿ ಬರ್ತಾ ಇದೆ. ಮತ್ತೊಂದು ಹೆಸರು ಕೂಡ ಅಲ್ಲಿ ಇದೆ, ಡಬಲ್ ನೇಮ್ ಇನ್ನೊಂದು ರೀತಿಯಲ್ಲಿ ಅಜಯ್ ಕುಮಾರ್ ಸರ್ನಾಯಕ್, ಈ ಹೆಸರು ಕೂಡ ಅಲ್ಲಿ ಬರ್ತಾ ಇದೆ ಬಾಗಲಕೋಟೆಯಲ್ಲಿ. ಕಾಂಗ್ರೆಸ್ನ ಲೋಕ ಸಮರಕ್ಕೆ ಬಹುದೊಡ್ಡ ಚರ್ಚೆ ನಡೀತಾ ಇದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಡಿ.ಕೆ. ಸುರೇಶ್ ಸಂಸದರು, ಅವರನ್ನು ಬಿಟ್ಟಿಗೆ ಅವರು ಸ್ಪರ್ಧೆ ಮಾಡಲ್ಲ ಅಂತ ಇದ್ರು, ಗೊತ್ತಿಲ್ಲ. ಕೃಷ್ಣ ಬೈರೇಗೌಡರು ಬೆಂಗಳೂರು ಉತ್ತರ ಸಚಿವರು. ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಎಷ್ಟು ಸಿಂಗಲ್ ನೇಮ್ಗಳು ಹೋಗಿದೆ, ಎಷ್ಟು ಡಬಲ್ ನೇಮ್ ಹೋಗಿದೆ, ಎಷ್ಟು ಕ್ಷೇತ್ರಗಳಿಗೆ? ಅರುಣ್, ಪ್ರಮುಖವಾಗಿ ಸುಮಾರು 15 ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ನ ಫೈನಲ್ ಮಾಡಬಹುದಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿತ್ತು. ಯಾಕಂದರೆ ಮೊದಲ ಪಟ್ಟಿಯನ್ನು ಫೆಬ್ರವರಿ ಅಂತ್ಯದ ಒಳಗಾಗಿ 15 ಜನರ ಕನಿಷ್ಠ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅನ್ನೋಂಥದ್ದು ನಡೆದಂಥ ಚರ್ಚೆ. ಆದರೆ ಅಂತಿಮವಾಗಿ ಇದೊಂದೇ ಹೆಸರನ್ನ ಇಲ್ಲೇ ಸ್ಕ್ರೀನಿಂಗ್ ಮಾಡುವಂತಹ ಪರಿಸ್ಥಿತಿ ಬಹುತೇಕ ಅಂತಹ 15 ಕ್ಷೇತ್ರಗಳಲ್ಲಿ ಇಲ್ಲದ ಕಾರಣ ಒಂದು 7-8 ಕ್ಷೇತ್ರಗಳಲ್ಲಿ ಸಚಿವರ ಹೆಸರನ್ನು ಅಡಿಷನಲ್ ಆಗಿ ಸೇರಿಸ್ಕೊಂಡು ಮತ್ತೆ ಕೆಲವು ಕಡೆಗಳಲ್ಲಿ 2 ಹೆಸರುಗಳನ್ನ ಪ್ಯಾನಲ್ ಮಾಡಿಕೊಂಡು ಕಳಿಸ್ಕೊಟ್ಟಿದ್ದಾರೆ ಅನ್ನುವಂಥದ್ದು. ವಿಶೇಷವಾಗಿ ಚಿತ್ರದುರ್ಗ ಮತ್ತು ಬೆಂಗಳೂರು ಗ್ರಾಮಾಂತರ ಬಹುತೇಕ ಸಿಂಗಲ್ ನೇಮ್ ಫೈನಲ್ ಆದಂತೆ ಕಾಣಿಸ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಚಾಮರಾಜನಗರ ಇರ್ಬೋದು ಅಥವಾ ಮಂಡ್ಯ ಇರ್ಬೋದು, ಇಂಥ ಕಡೆಗಳಲ್ಲೂ ಕೂಡ ಸಿಂಗಲ್ ನೇಮ್ ಬಹುತೇಕ ಅಂತಿಮ ಆಗಿದ್ದರೂ ಕೂಡ ಅಡಿಷನಲ್ ಆಗಿ ಸಚಿವರುಗಳ ಹೆಸರು ಇರಲಿ ಅನ್ನುವಂಥ ಸೇರ್ಪಡೆ ಆದಂತೆ ಕಾಣಿಸ್ತಾ ಇದೆ ಅನ್ನುವಂಥದ್ದು. ದಾವಣಗೆರೆಯ ವಿಚಾರಕ್ಕೆ ಬರೋದಾದರೆ ಅಲ್ಲೂ ಕೂಡ ಸಿಂಗಲ್ ನೇಮ್ ಬಹುತೇಕ ಫೈನಲ್ ಅನ್ನುವಂಥ ಹಂತಕ್ಕೆ ಚರ್ಚೆ ನಡೆದಿದೆ. ಆದರೆ ಒಳ ಬೇಗುದಿಗಳು ಶುರುವಾಗಬಾರದು ಅನ್ನುವಂಥ ಕಾರಣಕ್ಕಾಗಿ ಅನಿವಾರ್ಯವಾಗಿ ಇನ್ನೊಂದು ಹೆಸರನ್ನ ಪುಷ್ ಮಾಡಿ ಕಳಿಸಲಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅಂದರೆ ಆಂತರಿಕವಾಗಿ ಈಗಲೇ ಭಿನ್ನಾಭಿಪ್ರಾಯ ಸ್ಫೋಟ ಆಗುವಂಥದ್ದು, ಭಿನ್ನ ಮತ ಬರೋದಕ್ಕಿಂತ ಎಲ್ಲವನ್ನೂ ಹೈಕಮಾಂಡ್ ಹೆಗಲಿಗೆ ರವಾನಿಸಿ ಮೊದಲ 15 ಪಟ್ಟಿಯನ್ನು ಬಿಡುಗಡೆಗೆ ಬೇಕಾದಂಥ ಸಿಂಗಲ್ ನೇಮ್ಗಳನ್ನ ಟೆಂಟೇಟಿವ್ ಆಗಿ ಗುರುತಿಸಿಕೊಳ್ಳಲಾಗಿದೆ. ಆದರೆ ಇಲ್ಲಿನ ಸ್ಕ್ರೀನಿಂಗ್ ಕಮಿಟಿಯಿಂದ ಶಿಫಾರಸು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿಂದಲೇ ಒಂದು ಹೆಸರು ಕಳಿಸುವ ಬದಲು 2ನೇ ಕಳಿಸ್ಕೊಳ್ಳುವಂಥದ್ದು, ಅಲ್ಲಿ ಹೇಗಿದ್ರು ಮತ್ತೆ ರಾಜ್ಯ ನಾಯಕರು ಇರ್ತಾರೆ, ಆಗ ಹೆಸರನ್ನ ಫೈನಲೈಸ್ ಮಾಡೋದು ಸುಲಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಪಟ್ಟಿಯಲ್ಲಿ ಹೆಸರುಗಳನ್ನು ಅಂತಿಮಪಡಿಸಿಕೊಳ್ಳಲಾಗಿದೆ ಅನ್ನುವಂಥದ್ದು. ಇದಲ್ಲದೆ ಇನ್ನೂ ಒಂದು ಸೂಚನೆಯನ್ನು ನಿನ್ನೆ ಸಭೆಯಲ್ಲಿ ಕೊಡಲಾಗಿದೆ. CLP ಸಭೆಯಲ್ಲಿ ಶಾಸಕರು ಮತ್ತು ಸಚಿವರ ಪೈಕಿ ಯಾರು ಪ್ರಭಾವಿ ಇದ್ದಾರೋ, ಅಕಸ್ಮಾತ್ KPCC ಮತ್ತು AICC ಸರ್ವೆಯಲ್ಲಿ ಈ ಲೀಸ್ಟಲ್ಲಿ ಇಲ್ಲದಿದ್ದ, ಸ್ಪರ್ಧೆಗೆ ಆಸಕ್ತಿ ಇಲ್ಲ ಅನ್ನುತ್ತಿರುವಂತಹ ನಮ್ಮ ಪಕ್ಷದ ಶಾಸಕನೇ ಪ್ರಬಲ ಅನ್ನೋದಾದರೆ, ಆ ಸಚಿವರೇ ಪ್ರಭಾವಿ ಅನ್ನೋದಾದರೆ ಅವರನ್ನೂ ಕೂಡ ಆ ಕಡೆ ಕಳಿಸ್ಬೋದು. ಇದೇ ಫೈನಲ್ ಅಲ್ಲ ಲೀಸ್ಟ್ ಅನ್ನೋದು ಕೂಡ ಎಲ್ಲ 135 ಶಾಸಕರು ಕೂಡ ಸಚಿವರು ಕೂಡ ನಿನ್ನೆ ರಾತ್ರಿ ಹೇಳಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅರುಣ್, ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹಲವು ಚರ್ಚೆಗಳು ಈಗ ಹಲವು ಹಂತಗಳಿಗೆ ತಲುಪ್ತಾ ಇದೆ. ಇಲ್ಲಿಂದ ಚರ್ಚೆ ಆರಂಭವಾದರೆ ಇನ್ನೊಂದು 15-20 ದಿನಗಳು ಬೇಕಾಗುತ್ತೆ ಎಲ್ಲವೂ ಕೂಡ ಅಂತಿಮವಾಗೋಕ್ಕೆ. ಕಾರಣ ಇನ್ನೊಂದು 4-5 ಸಿಟ್ಟಿಂಗ್ಗಳಾಗಬೇಕಾಗುತ್ತೆ. ಅದಾದ ನಂತರ ಫೈನಲ್ ಆಗುತ್ತೆ.